ಆಫೀಸ್ ಇಲ್ವಾ? ಇದೆ, ಒಂದು ಅರ್ಧ ಗಂಟೆ ಲೇಟಾಗಿ ಹೋಗ್ತೀನಿ. ಯಾಕಂದರೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇವನಿಗೇನಾದರೂ ನನ್ನ ಪಾರ್ಟ್ ಟೈಮ್ ಜಾಬ್ ಮಾಡೋ ವಿಷಯ ಗೊತ್ತಾಗೋಗಿದೆಯಾ? ಪ್ರಿಯಾ, ನನ್ನ ಹತ್ರನಾ? ಏನು ವಿಷಯ ಅಣ್ಣ? ಅಲ್ಲ ಪ್ರಿಯಾ, ನಾನು ನಿನಗೇನು ಹೇಳಿದ್ದೆ? 7 ಗಂಟೆ ಮೇಲೆ ಮನೆಯಿಂದ ಆಚೆ ಹೋಗಬೇಡ ಅಂತ ಹೇಳಿರಲಿಲ್ಲ? ಇವಾಗೇನು ಒಂದು ವಾರದಿಂದ ಪ್ರಾಜೆಕ್ಟ್ ವರ್ಕು, ಬರ್ಡೇ ಪಾರ್ಟಿ, ಅದು ಇದು ಅಂತ ಕಾರಣ ಹೇಳ್ಕೊಂಡು ಸುತ್ತಾ ಇದೆಯಾ? ಅಲ್ಲ ಅಣ್ಣ, ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈ ಲೈಫಲ್ಲಿ ಎಂಜಾಯ್ ಮಾಡಿದೆ ಮದುವೆ ಆದ್ಮೇಲೆ ಮಾಡೋಕ್ಕಾಗತ್ತಾ? ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡಿದ್ರೆ ಹೇಗೆ? ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ. ನೀವು ಎಂಜಾಯ್ ಮಾಡೋದು ರಾತ್ರಿ 10:30ನೇ ಆಗಬೇಕಾ? ನೋಡು, ಇವತ್ತಿಂದ ನೀನು ಮನೆಗೆ ಬೇಗ ಬರಬೇಕು. ನಾನು ಆಫೀಸಿಂದ ಬಂದಮೇಲೆ ನೀನು ಇಲ್ಲೇ ಇರಬೇಕು, ಎಲ್ಲೂ ಹೋಗೋ ಹಾಗಿಲ್ಲ. ಅಣ್ಣ, ಓದ್ಕೊಳ್ಳೋದು ತುಂಬ ಇರುತ್ತೆ. ಕಂಬೈನ್ ಸ್ಟಡಿ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಹೋಗ್ತಿರೋದು ಅಷ್ಟೇ. ಸರಿ, ಒಂದು ಕೆಲಸ ಮಾಡು, ನಿನ್ನ ಫ್ರೆಂಡನ್ನೇ ಇಲ್ಲಿಗೆ ಬರೋಕ್ಕೆ ಹೇಳು. ಲೇಟ್ ಆದರೆ ನಾನೇ ಅವಳನ್ನ ಕರ್ಕೊಂಡು ಹೋಗಿ ಅವಳ ಮನೆ ಹತ್ರ ಬಿಡ್ತೀನಿ, ಸರಿನಾ? ಸರಿ, ಆದರೆ ಇವತ್ತು ಒಂದು ದಿವಸ ಹೋಗಿ ಬಂದ್ಬಿಡ್ತೀನಿ. ನಾನು ಅವಳಿಗೆ ಪ್ರಾಮಿಸ್ ಮಾಡಿದ್ದೀನಿ ಇವತ್ತು ಬಂದೇ ಬರ್ತೀನಿ ಅಂತ. ಇವತ್ತು ಕಾಲೇಜ್ ಇಲ್ಲ, ನಾನು ಸಾಯಂಕಾಲ ಅವ್ರ ಮನೆಗೆ ಹೋಗಿ 10 ಗಂಟೆ 10:30 ಹಾಗೆ ಬಂದ್ಬಿಡ್ತೀನಿ. ಕಾಲೇಜ್ ಇಲ್ಲ ಅಂದಮೇಲೆ ಬೆಳಗ್ಗೆನೇ ಹೋಗ್ಬೋದಲ್ಲ ಪ್ರಿಯಾ, ಸಾಯಂಕಾಲ ಯಾಕೆ? ಅದು ಅಣ್ಣ, ಇವತ್ತು ಕಾಲೇಜಿಗೆ ರಜೆ ಇದೆಯಲ್ಲ, ಹಾಗಾಗಿ ಅವಳು ಅವ್ರ ಅಪ್ಪ ಅಮ್ಮನ ಜೊತೆ ಏನೋ ದೇವಸ್ಥಾನಕ್ಕೆ ಹೊರಟಿದ್ದಾಳಂತೆ. ಅದಕ್ಕೆ ಸಾಯಂಕಾಲನೇ ಬಾ ಅಂದ್ಲು. ಸರಿ, ಇವತ್ತು ಹೋಗ್ಬಾ, ಆದರೆ ನಾಳೆಯಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಸರಿ. ಪನ್ನಗ, ಪನ್ನಗ, ಇದು ತುಂಬ ಇಂಪಾರ್ಟೆಂಟ್ ಫೈಲ್. ಇದನ್ನು ಜೋಪಾನವಾಗಿ ಎತ್ತಿಟ್ಟಿರು. ಸರಿ ರೀ. ಪನ್ನಗ, ಈ ಸೀರೆ ನಿನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಯಾ. ಪನ್ನಗ, ಇಲ್ಲಿ ನೋಡೆ, ಇವತ್ತು ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ರಿ ಅದು? ಏನಿರ್ಬೋದು ಹೇಳು ನೋಡೋಣ. ನಮ್ಮ ಅಮ್ಮನೇನಾದರೂ ಕರೆಸ್ತಾ ಇದ್ದೀರಾ? ಇಲ್ಲ ಕಣೆ, ಆಶಾ ವಿನಾಶ್ ಬರ್ತಾ ಇದ್ದಾರಾ? ಅದು ಅಲ್ಲ. ಮತ್ತೆ ಇನ್ನೇನು? ನನಗೇನೋ ಗೊತ್ತಾಗ್ತಿಲ್ಲ. ಇವತ್ತು ನಾವಿಬ್ರು ಮೂವಿಗೆ ಹೋಗ್ತಾ ಇದ್ದೀವಿ. ಏನು, ಮೂವಿಗಾ? ವಾವ್ ಪ್ರವೀಣ್, ನಿಮಗೆ ನೆನಪಿದ್ಯಾ? ನಾನು, ನೀವು, ಆಶಾ, ಅವಿನಾಶ್ ಕಾಲೇಜ್ ಡೇಸಲ್ಲಿ ಹೋಗಿದ್ವಲ್ಲ ಮೂವಿಗೆ. ಅದನ್ನು ಬಿಟ್ಟರೆ ನಾನು ನೀವು ಮೂವಿಗೆ ಹೋಗಿಲ್ಲ. ಅದಕ್ಕೆ ಇವತ್ತು ಸಾಯಂಕಾಲ ರೆಡಿಯಾಗಿರು, ನಾವಿಬ್ರು ಜಾಲಿಯಾಗಿ ಮೂವಿ ನೋಡ್ಕೊಂಡು ಬರೋಣ, ಸರಿನಾ? ಸರಿ. ನನ್ನನ್ನು ಮಾತ್ರ ಎಲ್ಲೋ ಆಚೆ ಹೋಗಬೇಡ ಅಂತ ಹೇಳ್ಬಿಟ್ಟು ಇವನ್ ಮಾತ್ರ ಇವನ್ ಹೆಂಡತಿನ ಕರ್ಕೊಂಡು ಜಾಲಿಯಾಗಿ ಮೂವಿ ನೋಡಕ್ ಹೋಗ್ತಾ ಇದ್ದಾನಾ? ಪ್ರಿಯಾ, ನಾನು ಉಟ್ಕೊಂಡಿರೋ ಸೀರೆ ಹೇಗಿದೆಯಾ? ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇಷ್ಟೊತ್ತು ತನಕ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡೆ. ಅಯ್ಯೋ, ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಅಮ್ಮ, ನನ್ನ ಟೆನ್ಷನ್ ನನಗೆ, ನೀನೊಳ್ಳೆ. ಯಾಕೆ, ಏನಾಯ್ತು? ಅಣ್ಣ ಇನ್ಮೇಲೆ ನೀನು ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಬೆಳಗ್ಗೆ ಹೇಳ್ದ. ಇವತ್ತು ಒಂದು ದಿವಸ ಕಣೋ, ನಾಳೆಯಿಂದ ಎಲ್ಲೂ ಹೋಗಲ್ಲ ಅಂತ ನಾನು ಅವನ ಹತ್ರ ಹೇಳಿದ್ದೀನಿ. ಆದರೆ ಈಗ ನಾನು ಪಾರ್ಟ್ ಟೈಮ್ ಜಾಬ್ ಹೋಗಲೇಬೇಕು. ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಹೌದಾ? ಅಲ್ಲ ಕಣೆ, ಏನಾದರೂ ಒಂದು ಸುಳ್ಳು ಹೇಳೋದಲ್ವಾ? ಹೇಳ್ದೆ ಇರ್ತೀನಾ? ನನ್ನ ಫ್ರೆಂಡ್ ಮನೆಗೆ ಕಂಬೈನ್ ಸ್ಟಡಿ ಮಾಡೋಕ್ಕೆ ಹೋಗಬೇಕು ಅಂತ ಹೇಳ್ದೆ. ಅದಕ್ಕೆ ಅವನೇನು ಹೇಳ್ದ ಗೊತ್ತಾ? ನಿನ್ನ ಫ್ರೆಂಡ್ನೇ ನಮ್ಮ ಮನೆಗೆ ಕರ್ಕೊಂಡು ಬಾ, ಲೇಟ್ ಆದರೆ ನಾನೇ ಅವಳನ್ನು ಕರ್ಕೊಂಡು ಹೋಗಿ ಅವ್ರ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಅಂದ. ಇದಕ್ಕೆ ಏನು ಹೇಳಿ ನಾನು? ಅದಕ್ಕೆ ಇವತ್ತು ಒಂದು ದಿವಸ ನಾಳೆಯಿಂದ ಹೋಗಲ್ಲ ಅಂತ ಹೇಳಿದ್ದೀನಿ. ಹೌದಾ? ಇವಾಗ ಏನು ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ಲ. ನನಗೆ ಮಾತ್ರ ಸಾಯಂಕಾಲದ ಮೇಲೆ ಎಲ್ಲೂ ಆಚೆ ಹೋಗಬೇಡ ಅಂತ ಹೇಳ್ಬಿಟ್ಟು ಇವನು ಅದಕ್ಕೇನು ಕರ್ಕೊಂಡು ಮೂವಿಗೆ ಹೊರಟಿದ್ದಾನೆ. ಹೌದಾ? ನಿನಗೆ ಹೇಗೆ ಗೊತ್ತು? ಅದಕ್ಕೆ ಹತ್ರ ಹೇಳ್ತಾ ಇದ್ದ, ಸಾಯಂಕಾಲ ರೆಡಿಯಾಗಿರು, ನಾನು ನೀನು ಮೂವಿಗೆ ಹೋಗೋಣ ಅಂತ. ಆಹಾ, ಇವರಿಬ್ರು ಅವ್ರು ಇಷ್ಟ ಬಂದಂಗೆ ಇರ್ಬೋದು, ಆದರೆ ನಮಗೆ ಮಾತ್ರ ಈ ಮನೇಲಿ ಯಾವುದೇ ಸ್ವತಂತ್ರ ಇಲ್ಲ. ಅವರಿಬ್ರು ಇವತ್ತು ಮೂವಿಗೆ ಹೋಗಲೇಬಾರ್ದು ಪ್ರಿಯಾ, ಆ ರೀತಿ ಮಾಡಬೇಕು. ಅದು ಹೇಗಮ್ಮ ಆಗುತ್ತೆ? ತಲೆ ಮೇಲೆ ತಲೆ ಬಿದ್ರು ಅಣ್ಣ ಅದಕ್ಕೇನ ಮೂವಿ ಕರ್ಕೊಂಡು ಹೋಗೇ ಹೋಗ್ತಾನೆ. ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಕಣೆ. ಅದು ನಮ್ಮಿಂದ ಕ್ಯಾನ್ಸಲ್ ಆಗಬಾರ್ದು, ಪನ್ನಗನಿಂದನೇ ಕ್ಯಾನ್ಸಲ್ ಆಗಬೇಕು. ನನ್ನ ಮೂಡೆಲ್ಲ ಹಾಳು ಮಾಡಿದೆ ನೀನು. ನನಗೆ ಮೂವಿಗೆ ಹೋಗೋಕ್ಕೆ ಮೂಡಿಲ್ಲ ಅಂತ ಪನ್ನಗಂಗೆ ಬೈದು
ಮೂವಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಬೇಕು. ಆ ರೀತಿ ಏನು ಮಾಡ್ಬೋದು? ಅಮ್ಮ, ಇವತ್ತು ಬೆಳಗ್ಗೆ ಅಣ್ಣ ಅತ್ತಿಗೆ ಒಂದು ಫೈಲ್ ಕೊಟ್ಟ, ಇದನ್ನ ಜೋಪಾನವಾಗಿ ಇಟ್ಟಿರೋ ಅಂತ. ಅದರಿಂದ ನಮ್ಗೇನಾದ್ರೂ ಉಪಯೋಗ ಆಗುತ್ತಾ ಅಂತ ಕೇಳ್ತಿದ್ಯಲ್ಲೇ? ಹಾಗೆ ಆಗುತ್ತೆ ಪ್ರಿಯಾ. ಒಂದು ಕೆಲಸ ಮಾಡು, ಇವತ್ತು ಹೇಗೂ ನಿನಗೆ ಕಾಲೇಜ್ ಇಲ್ಲ. ಸಂಜೆ ಒಂದು 5 ಗಂಟೆ ಅಷ್ಟರಲ್ಲಿ ನೀನು ಪನ್ನಗನ್ನ ಅತ್ತಿಗೆ ನಾವಿಬ್ರು ಎಲ್ಲಾದರೂ ಆಚೆ ಸುತ್ತಾಡ್ಕೊಂಡು ಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗು. ಅದರಿಂದ ಏನಾಗುತ್ತಮ್ಮ, ನೀನು ಆಚೆ ಕರ್ಕೊಂಡು ಹೋದಾಗ ನಾನು ಪ್ರವೀಣ್ ಪನ್ನಗ ರೂಮ್ಗೆ ಹೋಗಿ ಆ ಫೈಲ್ನ ಹುಡುಕಿ ಎಲ್ಲಾದರೂ ಬೇರೆ ಕಡೆ ಬಚ್ಚಿಟ್ಬಿಡ್ತೀನಿ. ಪನ್ನಗ ಮನೇಲೇ ಇದ್ರೆ ಆ ಕೆಲಸ ನಮ್ಮಿಂದ ಮಾಡೋಕ್ಕಾಗಲ್ಲ. ಹೇಗೋ ನಿಮ್ಮಪ್ಪ 5 ಗಂಟೆ ಸಮಯದಲ್ಲಿ ಅವರು ಮನೇಲಿರಲ್ಲ, ವಾಕಿಂಗ್ ಹೋಗಿರ್ತಾರೆ. ಅಕಸ್ಮಾತ್ ಏನಾದರೂ ನಮ್ಮ ಅದೃಷ್ಟಕ್ಕೆ ಪ್ರವೀಣ್ ಬೆಳಗ್ಗೆ ನನ್ನ ಫೈಲ್ ಕೊಟ್ಟನಲ್ಲ ಅದನ್ನು ಕೊಡು ಅಂತ ಪನ್ನಗನ್ ಕೇಳಿದಾಗ ಅವಳೆಲ್ಲ ಹುಡುಕಿ ಆ ಫೈಲ್ ಇಲ್ಲ ಅಂತ ಹೇಳ್ತಾಳೆ. ಆಗ ಪ್ರವೀಣ್ಗೆ ಕೋಪ ಬರುತ್ತೆ. ಅದು ಇಂಪಾರ್ಟೆಂಟ್ ಫೈಲ್ ಅಂತ ಹೇಳಿರ್ಲಿಲ್ವಾ, ಜೋಪಾನವಾಗಿ ಎತ್ತಿಡಬಾರ್ದ, ಹಾಗೆ ಹೀಗೆ ಅಂತ ಬೈತಾನೆ. ಕಡೆಗೆ ಮೂವಿಗೆ ಹೋಗೋ ಮೂಡು ಇರಲ್ಲ ಅವನಿಗೆ. ಪನ್ನಗಂಗೂ ಬೇಜಾರಾಗಿರುತ್ತೆ. ಹೆಂಗೆ ನನ್ನ ಪ್ಲಾನು? ಹೌದಲ್ವಾ? ಒಳ್ಳೆ ಐಡಿಯಾ. ಆದರೆ ಪನ್ನಗಂಗೆ ಒಂದು ಸ್ವಲ್ಪನೂ ಡೌಟೇ ಬರಬಾರ್ದು. ನೋಡು, ನೀನು ಈಗಲೇ ಹೋಗಿ ಪನ್ನಗನ ಹತ್ರ ಅದಕ್ಕೆ ನಾನು ನೀವು ಇಬ್ಬರು ಸಾಯಂಕಾಲ ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳು. ಅಮ್ಮ, ಅದಕ್ಕೆ ಇಲ್ಲ ನಾನು ನಿಮ್ಮಣ್ಣ ಮೂವಿಗೆ ಹೋಗ್ತಾ ಇದ್ದೀವಿ, ನಿನ್ನ ಜೊತೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವಳು ಮುಂದೆ ಬೇಜಾರಾಗಿರೋ ಥರ ಡ್ರಾಮಾ ಮಾಡು. ಹೋಗಿ ಅದಕ್ಕೆ ಯಾವಾಗಲೂ ಹೀಗೆ ಮಾಡ್ತೀರಾ, ನಿಮಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ, ಹಾಗೆ ಹೀಗೆ ಅಂತ ನಾಟಕ ಆಡೋ. ಅವಳಿಗೇನು ಗೊತ್ತು ನಮ್ಮ ನಾಟಕ. ಹೇಗೂ ಅವಳ ಮುಂದೆ ನಾವಿಬ್ರು ಚೆನ್ನಾಗೇ ಇದ್ದೀವಲ್ವಾ? ಸರಿ, ಅದೆಲ್ಲ ಬಿಡು. ನಾನು ಹೇಗೆ ಕಾಣಿಸ್ತಿದ್ದೀನಿ? ಸೂಪರಾಗಿ ಕಾಣಿಸ್ತಿದ್ಯಮ್ಮ ಅಲ್ವಾ? ಇವತ್ತು ನನ್ನ ದೃಷ್ಟಿ ನನಗೇ ಬಿದ್ಬಿಟ್ಟಿದೆ ಕಣೆ ಪ್ರಿಯಾ. ನಾನು ಬೆಳಗ್ಗೆಯಿಂದ ಕನ್ನಡಿ ಮುಂದೆನೇ ಇದ್ದೀನಿ ಗೊತ್ತಾ? ಪ್ರಿಯಾ, ಯಾರ ಜೊತೆ ಮಾತಾಡ್ತಿದ್ಯಮ್ಮ? ಯಾರು ಇವರು? ಯಾಕ್ರಿ, ಹೇಗಿದೆ ಮೈಗೆ? ಓ ಲಕ್ಷ್ಮಿ, ನೀನೇನೆ? ನನಗೆ ಗುರ್ತೇ ಸಿಕ್ಲಿಲ್ಲ. ಏನಿವತ್ತು ಇಷ್ಟು ಚೆನ್ನಾಗಿರೋ ಸೀರೆ ಉಟ್ಕೊಂಡ್ಬಿಟ್ಟು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ? ಅಮ್ಮ, ಅಪ್ಪನೇ ನಿನಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಾಯ್ತಲ್ಲ, ಇನ್ನೇನು ಬೇಕು ನಿಂಗೆ? ಸರಿ ಸರಿ, ನಾನು ನನ್ನ ಕೆಲಸ ನೋಡ್ತೀನಿ. ಇದೇನು ಅತ್ತಿಗೆ ರೂಮಲ್ಲೂ ಇಲ್ಲ, ಅಡುಗೆ ಮನೆಯಲ್ಲೂ ಇಲ್ಲ, ಎಲ್ಲಿ ಹೋಗಿರ್ಬೋದು? ದೇವಸ್ಥಾನಕ್ಕೆಲ್ಲಾದ್ರೂ ಹೋದ್ರಾ? ಓಹ್, ಅದಕ್ಕೆ ಇರಬೇಕು ಹೊಸ ಸೀರೆ ಉಟ್ಕೊಂಡಿದ್ದು. ಬರಲಿ, ಆಮೇಲೆ ಮಾತಾಡ್ತೀನಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ. ಪ್ರಿಯಾ, ಏನದ್ಕೆ ಇಷ್ಟು ಖುಷಿಯಾಗಿ ಹಾಡು ಹೇಳ್ತಿದ್ದೀರಾ? ಏನು ಸಮಾಚಾರ? ಏನಿಲ್ಲ ಪ್ರಿಯಾ, ಸುಮ್ಮನೆ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ಇವತ್ತು ಸಾಯಂಕಾಲ ನಾನು ನೀವು ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ. ಇವತ್ತಾ? ಹಾಂ, ಇವತ್ತು ಕಾಲೇಜಿಗೆ ರಜಾ ಇದೆ, ಸಾಯಂಕಾಲದವರೆಗೂ ರೆಸ್ಟ್ ತಗೋತೀನಿ. ಆಮೇಲೆ ನಾನು ನೀವು ಎಲ್ಲಾದರೂ ಆಚೆ ಸುತ್ತಾಡ್ಕೊಂಡು ಬರೋಣ. ನಾವಿಬ್ಬರು ಹೊರಗಡೆ ಹೋಗಿ ತುಂಬ ದಿನಗಳಾಗೋಯ್ತು. ಪ್ರಿಯಾ, ಇವತ್ತಾಗಲ್ಲ, ಬೇಕಿದ್ರೆ ನಾಳೆ ಹೋಗೋಣ. ಯಾಕತ್ಗೆ? ಯಾಕೆ ಅಂದರೆ ನಾನು ನಿಮ್ಮಣ್ಣ ಇವತ್ತು ಮೂವಿಗೆ ಹೊರಟಿದ್ದೀವಿ, ಅದಕ್ಕೆ. ಹೋಗಿ ಅದಕ್ಕೆ ಯಾವಾಗಲೂ ನೀವು ಹೀಗೆ ಮಾಡ್ತೀರಾ. ಇವತ್ತು ನಾನು ಎಷ್ಟು ಆಸೆಯಿಂದ ಇದ್ದೆ ಗೊತ್ತಾ? ನಾನು ನಮ್ಮ ಅದಕ್ಕೆ ಇಬ್ಬರು ಆಚೆಗೆ ಹೋಗ್ತೀವಿ, ಚಾಟ್ಸ್ ತಿಂತೀವಿ, ಹಾಗೆ ಹೀಗೆ ಅಂತ. ನೀವು ನನ್ನ ಆಸೆನೆಲ್ಲ ನಿರಾಸೆ ಮಾಡಿಬಿಟ್ರಿ. ಸರಿ ಬಿಡು, ನಿಮ್ಮ ಅಣ್ಣ ಬರೋದು ಹೇಗೋ 6:30 ಆಗುತ್ತಲ್ವಾ, ಅಷ್ಟರಲ್ಲಿ ನಾವಿಬ್ರು ಹೋಗಿ ಬಂದ್ಬಿಡೋಣ. ಸರಿ, ಅದಕ್ಕೆ ನೀವು ಬೆಳಗ್ಗೆ ಬೇರೆ ಸೀರೆ ಉಟ್ಕೊಂಡಿದ್ರಿ ಅಲ್ವಾ? ಹೌದು, ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಅದಕ್ಕೆ ಉಟ್ಕೊಂಡಿದ್ದೆ. ಮತ್ತೀಗ ಮನೆ ಕೆಲಸ ಮಾಡಬೇಕಲ್ಲ ಅಂತ ಈ ಸೀರೆ ಉಟ್ಕೊಂಡೆ. ಬೆಳಿಗ್ಗೆ ಹುಟ್ಟಿದ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ನೋಡಿ, ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮಾಡಿದ್ಮೇಲೆ ನೀವು ರೆಡಿ ಆಗಿಬಿಡಿ. ಅಯ್ಯೋ, ಇನ್ನೂ ಕೆಲಸನೇ ಆಗಿಲ್ಲ ಪ್ರಿಯಾ ಅಂತ ಹೇಳಬೇಡಿ. ಸರಿ ಆಯಿತು, ಹೋಗೋಣ ಅಂದಮೇಲೆ ಹೋಗೋಣ, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ.
ಪ್ರಿಯಾಗಂತೂ ನಾನಂದ್ರೆ ತುಂಬ ಇಷ್ಟ. ಯಾವಾಗ ನೋಡಿದ್ರು ಅದಕ್ಕೆ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ನೀವು ನನ್ನ ಜೊತೆನೇ ಊಟ ಕೂತ್ಕೊಳ್ಳಿ ಅದಕ್ಕೆ ಇವತ್ತು, ನಾನು ನೀವು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಯಾವಾಗಲೂ ಹೇಳ್ತಿರ್ತಾಳೆ. ಅದು ಅಲ್ಲದೆ ಅಡುಗೆ ಮನೇಲಿ ನಾನೇನಾದರೂ ಮಾಡ್ತಿದ್ರೆ ಅದಕ್ಕೆ ನಿಮ್ಗೇನಾದರೂ ಹೆಲ್ಪ್ ಮಾಡಲಾ ಅಂತಾನೂ ಕೇಳ್ತಾಳೆ. ಆದರೆ ಈ ಪಾರ್ಟ್ ಟೈಮ್ ಜಾಬ್ ವಿಷಯ ಯಾಕೆ ನನ್ನಿಂದ ಮುಚ್ಚಿಟ್ಲು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ನನ್ನಿಂದ ಮಾತ್ರ ಅಲ್ಲ, ಪ್ರವೀಣಿಂದನೂ ಮುಚ್ಚಿಟ್ಟಿದ್ದಾಳೆ. ಏನಪ್ಪ ಒಂದು ಅರ್ಥನೇ ಆಗ್ತಿಲ್ಲ. ಸಾಯಂಕಾಲ ಪನ್ನಗ ಮತ್ತೆ ಪ್ರಿಯಾ ಇಬ್ರು ಹೊರಗಡೆ ಹೋದ್ಮೇಲೆ, ಇದೇನಮ್ಮ ಇವತ್ತು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಹೌದು, ನನಗಂತೂ ಬೆಳಗ್ಗಿಂದ ಕನ್ನಡಿ ಮುಂದೆ ನಿಂತು ಕಾಲೆಲ್ಲ ನೋವು. ಈ ಸೀರೆ ನಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವೇನೋ ಪ್ರವೀಣ? ಈ ಸೀರೆ ತುಂಬ ಚೆನ್ನಾಗಿದೆ. ಏನ್ ಚೆನ್ನಾಗಿದ್ಯಮ್ಮ, ಬಿಳಿ ಬಟ್ಟೆಗೆ ಕೆಂಪು ಪೇಂಟ್ ಹೊಡೆದಂಗಿದ್ಯಪ್ಪ. ಅದ್ ಸರಿ, ಪನ್ನಗ ಪ್ರಿಯಾ ಯಾರು ಕಾಣಿಸ್ತಾನೆ ಇಲ್ಲ ಮನೇಲಿ? ಅವರಿಬ್ರು ಎಲ್ಲ ಆಚೆ ಸುತ್ತಾಡ್ಕೊಂಡು ಬರಕ್ ಹೋದ್ರು ಕಣೋ. ಹೌದಾ ಅಮ್ಮ, ಎಷ್ಟೊತ್ತಾಗತ್ತೆ ಬರೋದು? ಇನ್ನೇನು ಒಂದು 10 ನಿಮಿಷ ಬಂದ್ಬಿಡ್ತಾರೆ. ಯಾಕೋ? ಹೌದಾ, ಅದು ಪನ್ನಗನ ಹತ್ರ ಒಂದು ಫೈಲ್ ಕೊಟ್ಟಿದ್ದೆ ಜೋಪಾನವಾಗಿ ಎತ್ತಿಡು ಅಂತ. ಅದಿವಾಗ ನನಗೆ ಅರ್ಜೆಂಟಾಗಿ ಬೇಕು. ಸರಿ ಬಿಡು, ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಅಷ್ಟರಲ್ಲಿ ಪನ್ನಗ ಬರ್ತಾಳೆ. ಹೋಗು. ಬರ್ತಾಳೆ. ನಿಮ್ಮಿಬ್ರಿಗೂ ಇವತ್ತು ಜಗಳ ಆಗೇ ಆಗತ್ತೆ. ಬಂದ್ರ ಪನ್ನಗ? ಪ್ರವೀಣ್ ಆಗ್ಲೇ ಆಫೀಸಿಂದ ಬಂದ. ಅದೇನೋ ಫೈಲ್ ಕೊಟ್ಟಿದ್ನಂತಲ್ಲ ನಿನ್ನ ಹತ್ರ, ಅದು ಅರ್ಜೆಂಟಾಗಿ ಬೇಕಂತೆ, ಸ್ವಲ್ಪ ಕೊಡ್ಹೋಗಮ್ಮ. ಹಾಂ ಹೌದು. ಪನ್ನಗ, ಬೆಳಿಗ್ಗೆ ನಾನು ನಿನಗೊಂದು ಫೈಲ್ ಕೊಟ್ಟನಲ್ಲ, ಅದನ್ನು ಎಲ್ಲಿಟ್ಟಿದ್ಯಾ? ರೂಮಲ್ಲೇ ಇಟ್ಟಿದ್ದೀನಲ್ಲ ರೀ. ಇಷ್ಟೊತ್ತು ತನಕ ಹುಡುಕದ್ನಪ್ಪ, ಸಿಕ್ಲೇ ಇಲ್ಲ. ಸರಿ, ನೀನು ಹೋಗಿ ಆ ಫೈಲ್ ತಗೊಂಡ್ ಬಾ. ಆಮೇಲೆ ನಾವಿಬ್ರು ಮೂವಿಗೆ ಹೋಗ್ಬೇಕು. ನನಗೆ ಸ್ವಲ್ಪ ಕೆಲಸ ಇದೆ, ಒಂದು 10 ನಿಮಿಷದಲ್ಲಿ ಬರ್ತೀನಿ. ಸರಿ. ಪನ್ನಗ ಒಂದು 10 ನಿಮಿಷ ಎಲ್ಲ ಕಡೆನೂ ಫೈಲ್ ಹುಡುಕ್ತಾಳೆ, ಆದ್ರೆ ಎಲ್ಲೂ ಸಿಗೋದೇ ಇಲ್ಲ. ಪನ್ನಗ, ಲೇಟ್ ಆಗ್ತಿದೆ. ಹಾ ಬಂದೆ, 1 ನಿಮಿಷ ಇಲ್ಲೇ ಇಟ್ಟಿದ್ದೆ ರೀ, ಎಲ್ಲೂ ಕಾಣಿಸ್ತಿಲ್ಲ. ಪನ್ನಗ, ಫೈಲ್ ಕೊಡು. ರೀ, ನಾನು ಫೈಲ್ ರೂಮಲ್ಲೇ ಇಟ್ಟಿದ್ದೆ ಬೆಳಗ್ಗೆ, ಇವಾಗ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಏನು, ಫೈಲ್ ಕಾಣಿಸ್ತಿಲ್ವಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಪನ್ನಗ? ನಾನು ಬೆಳಗ್ಗೆನೇ ಹೇಳಿದ್ದೀನಿ, ಇದು ಇಂಪಾರ್ಟೆಂಟ್ ಫೈಲು, ಜೋಪಾನವಾಗಿ ಇಡು ಅಂತ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಇಲ್ಲ ರೀ, ನಾನು ಜೋಪಾನವಾಗಿ ಎತ್ತಿಟ್ಟಿದ್ದೆ, ಕಬೋರ್ಡಲ್ಲೇ ಇಟ್ಟಿದ್ದೆ, ಇವಾಗ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಸಾಕು, ಸುಮ್ಮನೆ ಇರು. ತಪ್ಪು ಮಾಡ್ಬಿಟ್ಟು ವಾದ ಮಾಡಕ್ ಬರ್ಬೇಡ. ಹೋಗಿ ನಿನ್ ಕೈ ಕೊಟ್ನಲ್ಲ ನಾನು, ನನ್ನ ಬುದ್ಧಿಗಷ್ಟು. ಒಂದು ಕೆಲಸನೂ ನೆಟ್ಟಗೆ ಮಾಡಕ್ ಬರಲ್ಲ ನಿನ್ಗೆ. ರೀ, ನಾನು ಇನ್ನೊಂದ್ಸರಿ ನಿಧಾನಕ್ಕೆ ಹುಡ್ಕೊಡ್ತೀನಿ. ಇವಾಗ ಮೂವಿಗೆ ಲೇಟ್ ಆಗ್ತಲ್ವಾ, ಹೋಗೋಣ, ಬಂದ್ಮೇಲೆ ನೋಡಿದ್ರಾಯ್ತು. ಏನು, ಮೂವಿಗ? ನಿನ್ನಿಂದ ಮೂವಿಗೆ ಹೋಗೋ ಮೂಡೆಲ್ಲ ಹಾಳಾಗೋಯ್ತು ನನಗೆ. ಆ ಫೈಲ್ ಸಿಕ್ತಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಮೂವಿಗೆ ಹೋಗ್ಬೇಕಂತೆ. ಪನ್ನಗಂಗೆ ತುಂಬಾನೇ ಬೇಜಾರಾಗತ್ತೆ. ಪನ್ನಗ, ಹೋಗ್ಲಿ ಬಿಡಮ್ಮ, ಬೇಜಾರು ಮಾಡ್ಕೋಬೇಡ. ಅವನೇನೋ ಟೆನ್ಷನಲ್ಲಿ ಒಂದು ಮಾತು ಅಂದಿರ್ತಾನೆ. ನೀನು ಜೋಪಾನವಾಗಿ ಇಡೋದಲ್ವಾ? ನಾನು ಜೋಪಾನವಾಗಿ ಇಟ್ಟಿದ್ದೆ ಅತ್ತೆ, ಇವಾಗ ಕಾಣಿಸ್ತಿಲ್ಲ ಅಂದ್ರೆ ನಾನೇನು ಮಾಡಲಿ? ಅದು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ನನಗಂತೂ ಅರ್ಥನೇ ಆಗ್ತಿಲ್ಲ. ಅತ್ತಿಗೆ, ಮನೇಲಿ ಇದ್ದಿದ್ದ ಫೈಲ್ ಎಲ್ಲಿ ಹೋಗಕ್ಕೆ ಸಾಧ್ಯ? ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಹೋಗಿ ಇನ್ನೊಂದ್ಸರಿ ಅಣ್ಣನ ಜೊತೆ ಸರಿಯಾಗಿ ಹುಡುಕಿ. ಸರಿ ಅಮ್ಮ. ಈಗೇನು ಮಾತಾಡ್ಬೇಡ, ನಡಿ ಹೊರಗಡೆ ಹೋಗೋಣ. ರೀ, ನಾನು ಇನ್ನೊಂದ್ಸರಿ ನೋಡ್ಲಾ? ನೋಡು, ನನ್ನ ಮನ್ಸು ಮೊದಲೇ ಸರಿ ಇಲ್ಲ. ಪದೇ ಬಂದು ನನ್ನನ್ನು ಮಾತಾಡಿಸ್ಬೇಡ. ಆ ಫೈಲ್ ನಾನು ಕಬೋರ್ಡಲ್ಲೇ ಇಟ್ಟಿದ್ದಲ್ಲ, ಎಲ್ಲಿ ಹೋಗಕ್ಕೆ ಸಾಧ್ಯ? ಅಮ್ಮ, ನನಗಂತೂ ನಗು ತಡಿಯಕ್ಕಾಗ್ತಿರ್ಲಿಲ್ಲ, ಆದ್ರೂ ನಗು ತಡ್ಕೊಂಡಿದ್ದೆ ಗೊತ್ತಾ? ಒಳ್ಳೆ ಮಜಾ ಇತ್ತಲ್ಲೇನೆ ಪ್ರಿಯಾ? ಪನ್ನಗನ್ ಮುಖ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಅಮ್ಮ, ನೀನು ಆ ಫೈಲ್ ಬೇರೆ ಕಡೆ ಎತ್ತಿಟ್ಟಿದ್ದು ಒಳ್ಳೇದೇ ಆಯ್ತು, ಇಲ್ಲಾಂದ್ರೆ ಅವರಿಬ್ರು ಆರಾಮಾಗಿ ಮೂವಿಗೆ ಹೊರಟಿರೋರು. ಓಹೋ, ಅವರಿಬ್ರನ್ನ ಆರಾಮಾಗಿರಕ್ ಬಿಟ್ಬಿಡ್ತೀನ ನಾನು? ನೋಡ್ತಾ ಇರು. ಅಮ್ಮ, ಅವತ್ತು ಅತ್ತಿಗೆ ಅಡಿಗೆ ಮಾಡಿದಾಗ ನನ್ನ ಸಾಂಬಾರಿಗೆ ಉಪ್ಪು ಹಾಕಿದ್ನಲ್ಲ, ಅದು ಅತ್ತಿಗೆಗೆ ಇದುವರೆಗೂ ಗೊತ್ತೇ ಆಗಿಲ್ಲ. ಇವತ್ತು ಫೈಲ್ ವಿಚಾರನೂ ಗೊತ್ತಾಗ್ಲಿಲ್ಲ.
ಅಣ್ಣ ಅದಕ್ಕೆ ಬೈತಾ ಇದ್ರೆ ನನಗಂತೂ ಭಾರಿ ಖುಷಿ ಆಗುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಪನ್ನಗಂಗೆ ತುಂಬಾನೇ ಬೇಜಾರಾಗುತ್ತೆ, ಅಳು ಬರುತ್ತೆ. ನನ್ನನ್ ಮಾತ್ರ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ರಿಸ್ಟ್ರಿಕ್ಷನ್ ಮಾಡ್ತಾನೆ. ಇವಾಗ ಅವನ್ ಮೂಡ್ ಹಾಳಾಗಿದೆ. ಈಗ ಅವರಿಬ್ರು ಹೇಗ್ ಮೂವಿಗೆ ಹೋಗ್ತಾರೆ? ಅವರಿಬ್ರು ಮೂವಿಗೆ ಹೋಗ್ಬಾರ್ದು, ಚೆನ್ನಾಗಿರ್ಬಾರ್ದು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಪನ್ನಗನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಹೋಗು, ನಾನು ಈ ಕೆಲಸ ಮಾಡ್ತೀನಿ ಅಂತ. ಹೆಂಗೆ? ಸೂಪರ್ ಅಮ್ಮ. ಈಗ ಪ್ರವೀಣ್ ಪನ್ನಗನ್ನ ಬಾಯಿಗೆ ಬಂದಂಗೆ ಬೈತಿರ್ತಾನೆ. ನಮ್ಮ ಮುಂದೆನೆ ಎಷ್ಟು ಬೈದ, ಇನ್ನ ರೂಮಲ್ಲಿ ಬಿಡ್ತಾನ? ಇಷ್ಟೆಲ್ಲ ಆದ್ಮೇಲೆ ಫಿಲಮ್ಗೆ ಹೋಗೋ ಇಂಟ್ರೆಸ್ಟ್ ಎಲ್ಲಿರುತ್ತೆ? ಸರಿ ಸರಿ ನಡಿ, ನಾವಿಬ್ರು ಆರಾಮಾಗಿ ಟಿವಿಲಿ ಯಾವ್ದಾದ್ರು ಮೂವಿ ಬರ್ತಿದ್ರೆ ನೋಡೋಣ. ಅಂದ್ರೆ ಅತ್ತೆ ಪ್ರಿಯಾ ಇಬ್ರು ಇಷ್ಟ ದಿನ ನನ್ನ ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಆಡಿದ್ರ? ಪನ್ನಗ ಮುಂದೇನ್ ಮಾಡ್ತಾಳೆ, ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.